ಸರ್, ರಂಗಭೂಮಿಯ ನಂತರ ನೀವು ಧಾರಾವಾಹಿಗಳ ಕಡೆ ಬಂದ್ರಿ. ಧಾರಾವಾಹಿ ಅಂದ್ರೆ ನಮ್ಗೆಲ್ಲ ಕೇಳಿರೋ ಹಾಗೆ ಆ ಸಾಹಿತ್ಯ ಇನ್ನೂ ತಲೆಯಲ್ಲಿ ಗುಮ್ತಾ ಇದೆ. ಸಾಧನೆ ಅನ್ನೋ ಒಂದು ಧಾರಾವಾಹಿಯಲ್ಲಿ ಒಂದು ಸಾಹಿತ್ಯದ ಬಗ್ಗೆ ಮೊದಲು ಮಾತಾಡೋಣ ಅಂತ. 90ರ ದಶಕದ ಮಧ್ಯಭಾಗದಲ್ಲಿ ಶುರುವಾಯಿತು ದೈನಿಕ ಧಾರಾವಾಹಿ ಅನ್ನೋದು. ಅಲ್ಲಿವರೆಗೆ ಸಾಪ್ತಾಹಿಕ ಇತ್ತು. ಸಾಪ್ತಾಹಿಕಕ್ಕೆ ಬರೆಯೋದು ಒಂಥರದ್ದಾದ್ರೆ ದೈನಿಕ ಧಾರಾವಾಹಿಗೆ ಬರೆಯೋದು ಮತ್ತೊಂದು ತರಹದ ಸಾಹಸ. ಹೀಗಾಗಿ ನನ್ನ ಗೆಳೆಯರಿಬ್ರು ವೆಂಕಟೇಶ್ ಅಂತ ಮತ್ತೆ ಶಿವಕುಮಾರ್ ಅಂತ, ಅವ್ರಿಗೆ ನಾನೊಂದು ಚಿಗುರು ಅನ್ನುವ ಒಂದು ಧಾರಾವಾಹಿನ ಆಗ ಮಾಡಿದ್ದೆ. ಅದು ಯಶಸ್ವಿ ಧಾರಾವಾಹಿ ಆಗಿತ್ತು. ಅವರೇ ಬಂದರು ನನ್ನ ಹತ್ರ, ನಮ್ಗೆ ಹೀಗೊಂದು ಸ್ಲಾಟ್ ಸಿಕ್ಕಿದೆ, 3:30 4 ಗಂಟೆ ದೈನಿಕ ಧಾರಾವಾಹಿ, ನೀವೇ ಬರೆದು ಡೈರೆಕ್ಟ್ ಮಾಡಬೇಕು, ನೀವು ಈಗಾಗಲೇ ಚಿಗುರು ಮಾಡಿದ್ದೀರಿ, ನಮಗೆ ಯಶಸ್ಸು ಕೊಟ್ಟಿದ್ದೀರಿ, ಇದನ್ನು ಮಾಡಿಕೊಡಿ ಅಂತ. ದಿನಕ್ಕೊಂದು ಧಾರಾವಾಹಿ ನನಗೆ ಬರೆಯೋದು ಮತ್ತು ಡೈರೆಕ್ಟ್ ಮಾಡೋದು, ಇಟ್ ವಾಸ್ ಎ ಬಿಗ್ ಚಾಲೆಂಜ್, ಸವಾಲು ದೊಡ್ಡದು. ಸೊ ಹೀಗಾಗಿ ಇದು ಮಾಡೋದು ಬೆಟ್ಟ ಹತ್ತಂಗೆ ಸಾಧನೆ ಕಣಪ್ಪ ಅಂತ. ಅವರು ಚೆನ್ನಾಗಿದೆಯಲ್ಲ ಹೆಸರು, ಸಾಧನೆ ಅಂತಲೇ ಇಟ್ಬಿಡೋಣ. ಸರಿ, ಸಾಧನೆ ಅಂತಲೇ ಹೆಸರಾಯ್ತು. ಸಾಧನೆ ಅಂತ ಹೆಸರಿಟ್ಟ ಮೇಲೆ ಅದಕ್ಕೊಂದು ಹಾಡು ಮಾಡಬೇಕು. ನಾನು ಹಂಸಲೇಖ ಅವ್ರ ಹತ್ರಕ್ಕೆ ಹೋದೆ. ಆಸ್ ಯೂಶುವಲ್ ಇದಕ್ಕೆ ಹಿಂದೆನೂ ನಾನು ಏನೇ ಮಾಡಿದ್ರು ಹಂಸಲೇಖ ಅವ್ರ ಹತ್ರ ಹಾಡು ಮಾಡಿಸ್ತಿದ್ದೆ. ಈಗಲೂ ಅವ್ರ ಹತ್ರ ಹೋದೆ, ಹಿಂಗೆ ಒಂದು ಹಾಡು ಮಾಡಬೇಕು ಸರ್ ಅಂತಂದೆ. ಇಂಥ ದಿವಸ ಬಾರ ಅಂದರು. ಯಾವತ್ತೋ ಬೆಳಿಗ್ಗೆ ಅವ್ರ ಮನೆಗೆ ಹೋದ್ರೆ ಅಲ್ಲಿ ಯಾರೋ ತಮಿಳು ಸಿನಿಮಾ ನಿರ್ದೇಶಕ ಕಂಪೋಸಿಂಗ್ ಮಾಡಿಸ್ತಾ ಇದ್ರು. ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಸಮಯನ ಆ ತಮಿಳು ನಿರ್ದೇಶಕರಿಗೆ ಕೊಟ್ಟಿದ್ರು. ಆ ತಮಿಳು ನಿರ್ದೇಶಕರು ಒಂದೆರಡು ಹಾಡು ಟ್ಯೂನ್, ನಾನು ಹೋಗೋಷ್ಟೊತ್ತಿಗೆ ಇನ್ನೂ ಮುಗಿದಿರ್ಲಿಲ್ಲ. ಅವ್ರ ಎದುರಿಗೂ ಒಂದೊಂದು ಟ್ಯೂನ್, 2-3 ಟ್ಯೂನ್ ಹೇಳಿದ್ರು. ಅವ್ರಿಗೆ ಅದು ಇಷ್ಟವಾಗಲಿಲ್ಲ. ಅವರು ಇವತ್ತಿಗೆ ಇಷ್ಟು ಸಾಕು ಸರ್, ನಾಳೆ ಸೇರೋಣ ಅಂತ ತಮಿಳು ನಿರ್ದೇಶಕ ಹೊರಟರು. ಅದಾದ್ಮೇಲೆ ನನಗೆ ಅರ್ಧ ಗಂಟೆನೇ ಸಮಯ. ನಾ ಹೋದೆ. ಏನೋ ನಿನ್ ಕತೆ ಅಂದ್ರು. ಹಿಂಗೆ ಸರ್, ಸೀರಿಯಲ್ ಮಾಡ್ತಾ ಇದ್ದೀವಿ, ಪದ್ಯ ಬೇಕು. ಟೈಮು ಎಲ್ಲಿದೆಯೋ ನನಗೆ. ಅಲ್ಲ ಸರ್, ಈಗ ಅವ್ರು ಬೇಡ ಅಂದ್ಬಿಟ್ರಲ್ಲ, ಅದೇ ಟ್ಯೂನ್ ಚೆನ್ನಾಗಿದೆ ಸರ್, ಆ ಟ್ಯೂನಲ್ಲೇ ನಂಗೊಂದು ಹಾಡು ಮಾಡ್ಕೊಡಿ ಸರ್. ಹಂಗೆ ಒಂದು ಕಾಲ ಮುಂದೆ ನಾವು ಹಿಂದೆ ಜೂಟಾಟ ಜೂಟಾಟ ಅಂತ ಒಂದು ಪದ್ಯ. ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಮೊದಲು ಸಾಧನೆ ಅನ್ನುವ ಧಾರಾವಾಹಿ, ಇದರಲ್ಲಿ 9 ಜೀವನ ಚರಿತ್ರೆಗಳನ್ನು ಆಧರಿಸಿ ಕಥೆಯನ್ನು ಬರಿತಾ ಇದ್ದೀನಿ. ಒಂದು ರೋಸಾ ಲುಕ್ಸಂಬರ್ಗು, ಇನ್ನೊಂದು ಯಾರೋ ಥಿಯೇಟರ್ ರಂಗಭೂಮಿಯವನು ಎಲಿಯಾ ಖಜಾನ್ ಅನ್ನುವ ನಿರ್ದೇಶಕ, ಅಲೆಕ್ ಪದಂಸಿ ಅನ್ನುವ ನಿರ್ದೇಶಕ, ಒಬ್ಬ ಸಂಗೀತ ನಿರ್ದೇಶಕ, ಒಬ್ಬ ಡ್ಯಾನ್ಸರ್, ಒಬ್ಬ ಸಮಾಜ ಸೇವಕಿ, ಒಬ್ಬ ರಾಜಕಾರಣಿಯ ಮಗಳು, ಹೀಗೆ 9 ಜೀವನ ಚರಿತ್ರೆಗಳನ್ನು, ಆತ್ಮಚರಿತ್ರೆಗಳನ್ನು ಇಟ್ಕೊಂಡು ನಾನೊಂದು ಧಾರಾವಾಹಿ ಮಾಡ್ತಿದ್ದೀನಿ. ಸಾಧನೆ ಅನ್ನುವ ಹೆಸರು ಬರಬಾರದು, ಹಾಗೆ ನೀವು ಒಂದು ಪದ್ಯ ಬರ್ಕೊಡ್ಬೇಕು, ಸಾಧನೆ ವಿಷಯ ಆಗಿರಬೇಕು. ಅವರು ತುಂಬ ಬ್ಯುಸಿಯಾಗಿದ್ದರು. ನಾನು ಟ್ಯೂನ್ ಓಕೆ ಮಾಡಿಬಿಟ್ಟೆ. ಮಾಡಿದ್ಮೇಲೆ ಅವರು ಆಕಾಶ್ ಆಡಿಯೋಲ್ಲಿ ಇರ್ತೀನಿ, ಇಂಥ ದಿವಸ ಬಾರ ಅಂದರು. ಅವಾಗ ಅವರು ಅದು ಯಾವುದೋ ಪ್ರೀತ್ಸೆ ಅನ್ನೋ ಸಿನಿಮಾದ್ದು ಕೆಲಸ ಮಾಡ್ತಾ ಇದ್ರು. ಉಪೇಂದ್ರ ಅವರು ನಾಯಕರಾಗಿದ್ದ ಸಿನಿಮಾದ ಕೆಲಸ ಮಾಡ್ತಾ ಇದ್ರು. ಅದರ ಹಾಡುಗಳು ರೆಕಾರ್ಡ್ ಆಗ್ತಾ ಇದ್ವು. ಅಲ್ಲಿಗೆ ನನ್ಗೆ ರಾತ್ರಿ ಬರಕ್ಕೆ ಹೇಳಿದ್ರು. ಯಾಕೆಂದ್ರೆ ನನಗೆ ಥಿಯೇಟರ್ ಬಾಡಿಗೆ ಕೊಡೋಷ್ಟು ದುಡ್ಡಿಲ್ವಲ್ಲ ನಮ್ಮ ಹತ್ರ, ನಾವು ಬಡವರಲ್ವೇ. ಇನ್ಯಾರದ್ದೋ ಥಿಯೇಟ್ರು, ಯಾರೋ ಪ್ರೀತ್ಸೆ ಸಿನಿಮಾದ ಪ್ರೊಡ್ಯೂಸರ್ ಕೊಟ್ಟರು ದುಡ್ಡಲ್ಲಿ ನಮ್ಗೊಂದು ಅರ್ಧ ಗಂಟೆ ಹೋದೆ. ಅದು ಯಾವುದೋ ಹಾಡು ಮಾಡ್ತಿದ್ರು, ಪ್ರೀತ್ಸೆ ಅಂತ ಹಾಡು ಮಾಡ್ತಿದ್ರು. ಅದು ಮುಗೀತು. ಹೇಮಂತ್ ಅವರು ಇದ್ರು ಅಲ್ಲಿ. ಅವರು ಹೇಮಂತ ಇರೋ ಆ ಹಾಡು ಮುಗೀತಲ್ಲಣ್ಣ, ಇದಕ್ಕೊಂದು ಹಾಡು ಹೇಳ ಅಂತೇಳಿ ಆ ಟ್ಯೂನ್ಗೆ ಹೇಳಿದ್ರು. ಅದಕ್ಕೆ ಅವರೇ ಒಂದು ಸಾಲು ಬರೆದ್ರು. ಹಾಡು ಆಗೋಯ್ತು, ರೆಡಿ, ಅರ್ಧ ಗಂಟೆಲಿ ರೆಡಿ ಆಗೋಯ್ತು. ಅದು ಅವ್ರ ಮ್ಯಾಜಿಕ್, ಹಂಸಲೇಖ ಅವ್ರ ಮ್ಯಾಜಿಕ್. ಅವರು ರಂಗಭೂಮಿಯಿಂದಲೇ ಬಂದವರಾದ್ರಿಂದ ನಾನು ಹೇಳಿದ್ದನ್ನ ಕೇಳಿಕೊಂಡು ಕಾಲ ಮುಂದೆ ನಾವು ಹಿಂದೆ ಜೂಟಾಟ ಜೂಟಾಟ ಅನ್ನುವ ಸಾಲನ್ನ ಇಟ್ಕೊಂಡು ಒಂದು ಪದ್ಯ ಬರೆದಿದ್ದೆ. ಬೀಸೋ ಗಾಳಿಯಲ್ಲಿ ಬಂದು ನಿಂದು ದೀಪ ಹಚ್ಚಿದರದೇ ಬಾಳು ಎಂದು ಒಂದು ಆ ತರಹದ ಸಾಲು. ಹೀಗೆ ವೇದಾಂತವೂ ಇರುವ, ಬದುಕಿನ ಬಗ್ಗೆ ದೊಡ್ಡ ದರ್ಶನವೂ ಇರುವಂತಹ ಒಂದು ಹಾಡನ್ನು ಬರೆದರು. ಅದಕ್ಕೆ ಅವರಿಗಿದ್ದ ಲಾವಣಿಯ ಹಿನ್ನೆಲೆ, ನಾಥಪಂಥದ ಬಗ್ಗೆ ಅವರಿಗಿದ್ದ ತಿಳುವಳಿಕೆ, ಭಾರತದ ಅವಧೂತ ಪಂಥಗಳು, ತತ್ವಪದಕಾರರು ಹೇಳಿರುವ ಪದ್ಯಗಳು, ಇವುಗಳ ತಿಳುವಳಿಕೆ ಅವ್ರಿಗೇನಿತ್ತೋ ಅದನ್ನೆಲ್ಲವನ್ನು ಬಳಸಿ ಆ ಥರದ ಹಲವಾರು ಹಾಡು ಬರೆದಿದ್ದಾರೆ. ನನಗೂ ಒಂದು ಬರ್ಕೊಟ್ರು.
ಅದು ಒಂದು ಅತ್ಯಂತ ಯಶಸ್ವಿ ಧಾರಾವಾಹಿ ಆಯಿತು. ನಾನು ಏನಾದ್ನೋ ಆಮೇಲೆ ಅದೆಲ್ಲದಕ್ಕೂ ಕಾರಣವಾಗಿದ್ದು ಆ ಧಾರಾವಾಹಿ. ಅದು ಎಷ್ಟು ಯಶಸ್ವಿ ಆಗೋಯ್ತು ಅಂತಂದರೆ, ಅದರ ಹಣದಲ್ಲಿ ನಾನು ನನಗೆ ಅಂತ ಒಂದು ಆಫೀಸ್ ಕಟ್ಕೊಂಡೆ, ನನ್ನ ಅಮ್ಮನಿಗೊಂದು ಮನೆ ಕಟ್ಕೊಟ್ಟೆ. ಹೀಗೆ ನಾನು ನನ್ನ ಹೆಂಡತಿ ಸೇರಿ ಆ ಮೀಡಿಯಾ ಹೌಸ್ ಸ್ಟುಡಿಯೋವನ್ನು ಶುರು ಮಾಡಿದ್ವಿ. ಅದರಿಂದಾಗಿ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ನನ್ನ ಮೊದಲನೇ ಸಿನಿಮಾ ಮಾಡೋಕ್ಕೆ ದುಡ್ಡನ್ನು ಒದಗಿಸಿದ್ದೇ ಈ ಸಾಧನೆ ಧಾರಾವಾಹಿಯ ಲಾಭ, ಅಥವಾ ಅದರಲ್ಲಿದ್ದ ಗೆಳೆಯರೆಲ್ಲ ಸೇರಿ ದುಡ್ಡು ಹಾಕಿ ಮಾಡಿದ್ದು. ಆಮೇಲೆ ಅದರಿಂದಾಗಿ ಒಂದು ದೊಡ್ಡ ಜಗತ್ತೇ ಓಪನ್ ಆಗೋಯ್ತು. ಉದಯ ಟಿವಿಯವರು ಬಂದು ಕರೆಯಕ್ಕೆ ಶುರು ಮಾಡಿದ್ರು, ಈ ಟಿವಿಯವರು ಕರೆಯಕ್ಕೆ ಶುರು ಮಾಡಿದ್ರು. ಹೀಗೆ ಗುಪ್ತಗಾಮಿನಿ ಅನ್ನೋ ಧಾರಾವಾಹಿ ಮಾಡ್ತಾ ಇದ್ದೆ. ಅದರ ಅದು ಮಾಡ್ತಿರುವಾಗಲೇ ಇವರು ಉದಯ ಟಿವಿಯವರು ಕರೆದ್ರು, ಇಲ್ಲಿ ಬಂದು 4 ತಂತಿ ಮಾಡಕ್ಕೆ ಶುರು ಮಾಡಿದೆ. ಹೀಗೆ ಮಾಡಿದ್ದೆಲ್ಲವೂ ಯಶಸ್ಸು ಕೂಡ ಪಡೆಯೋಕ್ಕೆ ಶುರುವಾಯಿತು.